ಒಂದು ಬಿಳಿ ಇಲಿ ಆ ಕಡೆ ಈ ಕಡೆಯಿಂದ ಕತ್ತರಿಸ್ತಾ ಇದ್ದಾರೆ ಮೆಲ್ಲಕ್ಕೆ ಕುಟುಕುಟು ಅಂತ. ಅದರದ್ದು ಒಂದೊಂದೇ ತುಂಡಿ ಅಂತ ಶರೀರದ ಮೇಲೆ ಬೀಳ್ತಾ ಇದೆ. ಹಾಗಾದ್ರೆ ಇಲ್ಲೂ ಹೆಚ್ಚು ಹೊತ್ತು ಇರುವ ಹಾಗಿಲ್ಲ. ಅಷ್ಟರಲ್ಲಿ ಮೇಲಕ್ಕೆ ಹತ್ತಿ ಹೋಗೋಣ ಅಂತ ಹೇಳಿದ್ರೆ ಮೇಲಕ್ಕೆ ಹುಲಿ ಇದೆ, ಕೆಳಕ್ಕೆ ಬಿದ್ದು ಬಿಡೋಣ ಅಂತ ಹೇಳಿದ್ರೆ ಸರ್ಪ ಇದೆ. ಸರಿ, ಇಲ್ಲಿ ಇರುವಷ್ಟು ಹೊತ್ತಾದ್ರೂ ಇವುಗಳು ತುಂಡು ಮಾಡೋದಕ್ಕೆ ಒಂದು 10 ನಿಮಿಷ ಆದ್ರೂ ಬೇಕು. ಅಷ್ಟು ಹೊತ್ತಾದ್ರೂ ಜೋತಾಡಿಕೊಂಡು ಇರೋಣ ಅಂತ ನೋಡಿದರೆ ಇವನು ಆ ಪಾಳು ಬಾವಿಯಲ್ಲಿ ಬೀಳಬೇಕಾದ್ರೆ ಅಲ್ಲೊಂದು ಜೇನುಗೂಡು, ಆ ಜೇನುಗೂಡಿಗೆ ಪೆಟ್ಟು ಮಾಡಿಕೊಂಡು ಬಿದ್ದಿದ್ದಾನೆ. ಜೇನು ನೊಣಗಳೆಲ್ಲ ಸಿಟ್ಟು ಮಾಡಿಕೊಂಡು ಇವನ ಮೈಯಲ್ಲಿ ಒಂದು ಅಂಗುಲ ಜಾಗವನ್ನು ಬಿಡದೆ ಕುಟುಕ್ತಾ ಇದ್ದಾವೆ. ಇವನಿಗೆ ಇಲ್ಲೇ ಇರುವುದಕ್ಕೂ ಅವಕಾಶ ಇಲ್ಲ. ಕೆಳಕ್ಕೆ ಬೀಳಲಾರೆ, ಬೇಲಕ್ಕೆ ಹತ್ತಲಾರೆ ಅನ್ನುವ ಸ್ಥಿತಿಯಲ್ಲಿದ್ದಾನೆ. ಇಷ್ಟರಲ್ಲಿ ಕುಟುಕುತ್ತಾ ಇದ್ರೂ ಪರವಾಗಿಲ್ಲ, ಬದುಕೋಣ ಅಂತಿದ್ದಾನೆ. ಅಷ್ಟರಲ್ಲಿ ಏನಾಗಿದೆ, ಜೇನು ಗೂಡಿಗೆ ಪೆಟ್ಟಾಗಿದೆ ಅಲ್ವಾ, ಅದರಿಂದ ಜೇನು ಒಂದೊಂದು ತೊಟ್ಟು ಕೆಳಕ್ಕೆ ಬೀಳ್ತಾ ಇದೆ ಅಂತೆ, ಪಟಕ್ ಅಂತ ಬೀಳ್ತಾ ಇದೆ. ಅದು ಸರಿಯಾಗಿ ಇವನ ನಾಲಿಗೆಯ ಹತ್ರವೇ ಬೀಳ್ತಾ ಇದೆ. ಇವನು ಅದನ್ನು ನಾಲಿಗೆಯಲ್ಲಿ ಹಾಕಿಕೊಂಡು ಅಬ್ಬಾ ಏನು ರುಚಿ ಅಂತ ಖುಷಿ ಪಡ್ತಾ ಇದ್ದಾನೆ. ಇವನ ಆನಂದ ಎಷ್ಟೋ ಅಷ್ಟು ಸಂಸಾರದಲ್ಲಿರುವಂತಹ ಆನಂದವಪ್ಪ ಅಂತ ಮಹಾಭಾರತ ನಮಗೆ ಉಲ್ಲೇಖ ಮಾಡಿದೆ. ಸಂಸಾರದಲ್ಲಿ ಖುಷಿ ಇದೆ ಹೌದು, ಆದರೆ ಆ ವ್ಯಕ್ತಿ ಜೇನುನೊಣಗಳ ಕುಟುಕುವಿಕೆ, ಮಧ್ಯದಲ್ಲಿ ಹಗ್ಗ ಅಂದರೆ ಅವನ ಆಯುಷ್ಯ, ಅದನ್ನು ಆ ಕಡೆ ಈ ಕಡೆಯಿಂದ ಬಿಳಿ ಮತ್ತು ಕಪ್ಪು ಇಲಿಗಳು ಅಂತ ಹೇಳಿದರೆ ಹಗಲು ರಾತ್ರಿಗಳು, ಅವುಗಳು ಇವನ ಆಯುಷ್ಯವನ್ನು ತುಂಡರಿಸ್ತಾ ಇದ್ದಾವೆ. ಯಾವಾಗ ಆಯುಷ್ಯವೆಂಬ ಆಧಾರ ಕಟ್ಟಿ ಹೋಗುತ್ತೆ, ತುಂಡಾಗಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಮೃತ್ಯು ದೇವತೆಯ ಹಾಗೆ ಹುಲಿ ಯಾವಾಗ ಬಂದರೆ ಸಾಕು ನುಂಗಿ ಬಿಡ್ತೇನೆ ಅಂತ ಹೇಳ್ತಕ್ಕಂತಹ ವ್ಯಕ್ತಿತ್ವದ ಹುಲಿ ಇದೆ. ಕೆಳಕ್ಕೆ ಬಾಯಿ ತೆರೆದಂತಹ ಕಾಲನಾಮಕವಾದ ಸರ್ಪವಿದೆ. ಜೀವನದಲ್ಲಿ ಇವೆ ಹೇಗೆ ಬದುಕು? ಇವನಿಗೆ ನಿರಂತರ ಕುಟುಕತಕ್ಕಂತಹ ತಾಪತ್ರಯಗಳು, ಸಂಸಾರದ ಬೇಗೆಗಳು, ಅವುಗಳು ಜೇನು ನೊಣಗಳ ಹಾಗೆ ಕುಟುಕುತ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಏನೋ ಒಂದು ಖುಷಿ, ಅದು ಬಿಂದು ಜೇನಿನ ಹಾಗೆ. ಅದನ್ನು ಪರಮಾನಂದವಪ್ಪ ಅಂತ ಅಂದುಕೊಂಡಿದ್ದಾನಲ್ಲ ಇವ ಸಂಸಾರದಲ್ಲಿರ್ತಕ್ಕಂಥವ. ಅದರ ಸಂಸಾರ ಅನ್ನೋದು ಭಂಡಾರಣ್ಯ, ಅದನ್ನು ಅರ್ಥೈಸಿಕೊಳ್ಳಬೇಕು, ಅದರ ಮೇಲೆ ವೈರಾಗ್ಯ ತಾಳಬೇಕು. ಇದ್ದೂ ಇಲ್ಲದೆ ಇದ್ದ ಹಾಗೆ ಇರಬೇಕು, ಇಲ್ಲದಿರಬೇಕು, ಹೇಸಿಗೆ ಸಂಸಾರದಲ್ಲಿ ಅನ್ನುವ ಭಾವದಿಂದ ಸಂಸಾರದಲ್ಲಿ ಅದನ್ನು ನಡೆಯುವಲ್ಲಿಯ ತನಕ ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ತೇಲ್ತಾ ಇರಬೇಕು. ಆ ಸಂಸಾರ ಸಾಗರದಲ್ಲಿ ಮುಳುಗಿ ಒಳಗಿಂದ ನೀರು ಕುಡಿದು ಹೊಟ್ಟೆ ಉಬ್ಬರಿಸಿಕೊಂಡು ಸಾಯುವುದಲ್ಲ, ತೇಲ್ತಾ ತೇಲ್ತಾ ಇದ್ದೂ ಇಲ್ಲದೆ ಇದ್ದ ಹಾಗೆ ಸಂಸಾರವನ್ನು ನಡೆಸಿಕೊಂಡು ಹೋಗಬೇಕಪ್ಪ. ಇದು ಸಂಸಾರದಿಂದ ದಾಟುವುದಕ್ಕೆ ಇರತಕ್ಕಂತಹ ಬಗೆ. ಸಂಸಾರದಲ್ಲಿ ಬೀಳದೆ ಸಂಸಾರವನ್ನು ದಾಟುವುದಕ್ಕಾಗಲ್ಲ. ನದಿಯನ್ನು ದಾಟಬೇಕಾದರೆ ನದಿಗೆ ಇಳಿದು ಈಸಬೇಕು. ಸಂಸಾರದಲ್ಲಿ ಇಳಿದೇ ತೇಲಿಕೊಂಡು ಸಂಸಾರವನ್ನು ದಾಟಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಸಂಸಾರದಲ್ಲಿರತಕ್ಕಂತಹ ಅಸಾರತ್ವವನ್ನು ತಿಳ್ಕೊಳ್ಬೇಕು.